ಚಾನ್ಸೇ ಇಲ್ಲ ಗುರು, ಚಾನ್ಸೇ ಇಲ್ಲ. ಟೀಮ್ ಇಂಡಿಯಾದಲ್ಲಿ ಸೋಲ್ಸೋಕ್ಕೆ ಈ ಜನ್ರೇಷನಲ್ಲಂತೂ ಆಗೋದೇ ಇಲ್ಲ. 4500 4300 ದಿನ ಮೇಂಟೈನ್ ಮಾಡಿಕೊಂಡು ಆ ರೆಕಾರ್ಡ್ನ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಟೀಮ್ ಇಂಡಿಯಾ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಗೊತ್ತು ನಿಮಗೆ, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಡೇ 5ನ ರಿವ್ಯೂ ಆಗಿರುತ್ತೆ. ವಿಡಿಯೋಗೆ ಹೋಗಿಂದ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ಕ್ರಿಕೆಟ್ ರಿಲೇಟೆಡ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ದರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು ಅಂತ ಹೇಳ್ತಾ ಈಗ ಬನ್ನಿ ಒಂದೇ ರೀತಿ ವಿಡಿಯೋಗೆ ಜಂಪ್ ಮಾಡೋಣ. ಬಾಂಗ್ಲಾದೇಶ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೊಡೆದಿದ್ದು ಬರೀ 146ಕ್ಕೆ ಆಲ್ಔಟ್ ಅಂತ ಹೇಳ್ಬೋದು. ಟೀಮ್ ಇಂಡಿಯಾ ಆಲ್ರೆಡಿ 50 ರನ್ಸ್ ಲೀಡ್ ಕೊಟ್ಟಿದ್ರು. ಅಲ್ಲಿಂದ 50 ರನ್ ಅಂದರೆ 98 ಟಾರ್ಗೆಟ್ ಕೊಟ್ಟರು ಅಷ್ಟೇ ಬಾಂಗ್ಲಾದೇಶ. 146ಕ್ಕೆ ಕಟ್ಟಾಕಿದ್ದು ನಮ್ಮ ಇಂಡಿಯನ್ ಬೌಲರ್ಸು. ಹ್ಯಾಟ್ಸ್ ಆಫ್ ಮಾಡಬೇಕು ಗುರು, ಏನು ಬಾಲಿಂಗ್ ಗುರು, ಕ್ರೇಜಿ ಬಾಲಿಂಗು. ಬುಮ್ರಾ 3 ವಿಕೆಟು, ನಮ್ಮ ಅಶ್ವಿನ್ ಅವ್ರು 3 ವಿಕೆಟು, ಜಡ್ಡು 3 ವಿಕೆಟು, ಆಕಾಶ್ ದೀಪ್ 1 ವಿಕೆಟು. ಸೊ ಅಲ್ಲೇ ಮುಗ್ದೋಯ್ತು ಮ್ಯಾಚು. 10 ವಿಕೆಟು ಬಾಲರ್ಸ್ ವಿಕೆಟ್ಗಳೇ ಸೈಕಾಗಿ ಮಾಡಿದ್ರು ಮತ್ತು ಬಾಲಿಂಗು ನಮ್ಮ ಟೀಮ್ ಇಂಡಿಯಾ ಬಾಲರ್ಸು. ಅದಾದಮೇಲೆ ಎಷ್ಟು 98 ರನ್ ಟಾರ್ಗೆಟ್ ಏನೋ ಈಸಿಯಾಗಿ 3 ವಿಕೆಟ್ ಕಳ್ಕೊಂಡ್ರು. ಲೈಕ್ ಅಗ್ರೆಸಿವ್ ಆಗಿ ಆಡೋಕ್ಕೆ ಟ್ರೈ ಮಾಡಿದ್ರು. ಲೈಕ್ ನಾನು ನಿಧಾನಕ್ಕೆ ಆಡ್ಬೋದಿತ್ತು, ಬೇಗ ಮುಗಿಸೋಣ ಮ್ಯಾಚ್ ಅಂತ ಅಗ್ರೆಸಿವ್ ಆಗಿ ಆಡೋಕ್ಕೆ ಹೋಗಿ 3 ವಿಕೆಟ್ ಕಳ್ಕೊಂಡ್ರು ಏನೋ. ನಮ್ಮ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ವರೆಗೂ ನಿಂತು ಮ್ಯಾಚ್ ವಿನ್ ಮಾಡಿಸಿದ್ರು. ಆಮೇಲೆ ಇನ್ನೊಬ್ರನ್ನ ಮೆನ್ಷನ್ ಮಾಡಬೇಕು, ನಮ್ಮ ಯಶಸ್ವಿ ಜೈಸ್ವಾಲ್ ಅವರು. ಫಸ್ಟ್ ಇನ್ನಿಂಗ್ಸಲ್ಲೂ 71 ರನ್ ಹೊಡೆದಿರ್ತಾರೆ. ಸೆಕೆಂಡ್ ಇನ್ನಿಂಗ್ಸಲ್ಲೂ ಅವ್ರದ್ದೇ ಕಾಂಟ್ರಿಬ್ಯೂಷನ್ನು 51 ರನ್ನು, ಅವರು ಸೈಕಾಗಿ ಆಡಿದ್ರು. ಇನ್ನು ಬಿಗ್ ಇನ್ನಿಂಗ್ಸ್ಗಳು ಬರೋದು ಬಾಕಿ ಇದೆ. ಲೈಕ್ ರೋಹಿತ್ ಶರ್ಮಾ ಬ್ಯಾಟ್ ಸೌಂಡ್ ಮಾಡ್ತಿಲ್ಲ. ಈ ಟೆಸ್ಟ್ ಸೀರೀಸ್ ಅಂತೂ ಸೌಂಡೇ ಮಾಡಿಲ್ಲ ಅವ್ರ ಬ್ಯಾಟು. ಲೈಕ್ ಫಸ್ಟ್ ಇನ್ನಿಂಗ್ಸ್ ಏನೋ ಒಂದು ಸ್ವಲ್ಪ ಜಲಕ್ ತೋರಿಸಿದ್ರು, ಒಂದು 3-6 ಹೊಡೆದ್ಬಿಟ್ಟು. ಅವ್ರ ದಿನ ಬ್ಯಾಟಿಂದ ರನ್ ಬರೋದು ಬಾಕಿ ಇದೆ. ನಮ್ಮ ವಿರಾಟ್ ಕೊಹ್ಲಿನೂ ಅಷ್ಟೇ ಚೆನ್ನಾಗಿ ಟಚ್ಚಲ್ಲಿ ಕಾಣಿಸಿದ್ದಾರೆ ಫಸ್ಟ್ ಇನ್ನಿಂಗ್ಸು ಮತ್ತು ಈ ಸೆಕೆಂಡ್ ಇನ್ನಿಂಗ್ಸು. ಸೊ ನ್ಯೂಜಿಲ್ಯಾಂಡ್ ಮೇಲೆ ಒಂದು ಸೆಂಚುರಿ ಇದು ಮಾಡ್ಕೋಬೋದು, ಲೈಕ್ ಹೊಡಿತಾರೆ ಅಂತ ಅಂದ್ಕೋಬೋದು. ಸೊ ಅಷ್ಟೇ ಮ್ಯಾಚು. ಟೀಮ್ ಇಂಡಿಯಾ ವಿನ್ ಆಗಿದ್ದಾರೆ, 2-0 ಮಾಡಿದ್ದಾರೆ. ಬಾಂಗ್ಲಾದೇಶ ಅವರು ತಟ್ಟಾಡ್ಬಿಟ್ರು. ಲೈಕ್ ಅವ್ರ ಬಾಲಿಂಗ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಟೀಮ್ ಇಂಡಿಯಾಗೆ ಅಷ್ಟೊಂದು ತೊಂದರೆ ಕೊಡೋ ಥರ ಏನು ಬಾಲಿಂಗ್ ಅಟ್ಯಾಕ್ ಏನು ಇರಲಿಲ್ಲ. ಸೊ ಇಷ್ಟು ಟೆಸ್ಟ್ ಮ್ಯಾಚ್ ರಿಲೇಟೆಡ್ ಆಗಿತ್ತು, ಟೆಸ್ಟ್ ಮ್ಯಾಚ್ ರಿಲೇಟೆಡ್ ವಿಡಿಯೋ ಆಗಿತ್ತು. ಇನ್ನೇನು T20 ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಫಸ್ಟ್ T20 ಸೀರೀಸು ಪ್ಲೇಯಿಂಗ್ 11 ಬೇರೆ, ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು. ಇನ್ನೇನು ಮ್ಯಾಚ್ ಇರುತ್ತಲ್ಲ ಅದ್ರ ಹಿಂದಿನ ದಿನ ಎಲ್ಲ ಅವತ್ತೇ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಮೇಲೆ ಪ್ಲೇಯರ್ ಆಫ್ ದ ಸೀರೀಸ್ ಬಂದ್ಬಿಟ್ಟು ರವಿಚಂದ್ರನ್ ಅಶ್ವಿನರಿಗೆ ಕೊಟ್ಟಿದ್ದಾರೆ. ಕೊಡ್ದಲ್ಲೇ ಇರೋಕ್ಕಾಗುತ್ತಾ ಗುರು, ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ 1 ಸೆಂಚುರಿ, 6 ವಿಕೆಟು ಟೋಟಲ್ಲು 6 ವಿಕೆಟ್ಸ್ ತೆಗೆದ್ರು. ಅದರಲ್ಲಿ 5 ವಿಕೆಟ್ ಆಲ್ ಒಂದು, ಮತ್ತು ಇನ್ನೊಂದು ಈ ಟೆಸ್ಟ್ ಮ್ಯಾಚಲ್ಲಿ 3 ವಿಕೆಟು ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ 3 ವಿಕೆಟು. ಸೊ 6 ವಿಕೆಟು. ಸೊ ಪಕ್ಕಾ ಆಲ್ರೌಂಡರ್ ಗುರು. ಇಂಡಿಯಾದಲ್ಲಿ ಯಾರಪ್ಪ ಚೆನ್ನಾಗಿ ಬ್ಯಾಟಲ್ಲಿ ನೋಡಿತಾರೆ, ಬಾಲಿಂಗಲ್ಲೂ ವಿಕೆಟ್ ತೆಗಿತಾರೆ ಅಂದರೆ ನಮ್ಮ ರವಿಚಂದ್ರನ್ ಅಶ್ವಿನವರು. ಜಡೇಜನೂ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಅವರಿಗೆ. ಸೊ ಇವರಿಬ್ಬರು ಇರೋವರೆಗೂ ಟೀಮ್ ಇಂಡಿಯಾನ ಸೋಲ್ಸೋದು ತುಂಬ ಕಷ್ಟ ಇದೆ. ಲೈಕ್ ಮನೇಲಿ ಇನ್ನು ಎಷ್ಟು ದಿನವರೆಗೂ ಆ ರೆಕಾರ್ಡ್ ಇನ್ನೂ ಮೇಂಟೈನ್ ಆಗುತ್ತೋ, ಲೈಕ್ ಹೋಗಲಿ ರೆಕಾರ್ಡ್ ಮಾಡಲಿ ಅಂತ ಹೇಳ್ತಾ. ಸೊ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.